ಸ್ನೇಹಿತರೆ, ಇದು ಬೀಳ್ಗಿ ಹತ್ತಿರವಿರುವ ನಾಗರ ಗ್ರಾಮದಲ್ಲಿ ಇದರಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವ ಕಪ್ಪರಪಳೆಯಮ್ಮನ ದೇವಸ್ಥಾನ. ಹೀಗೆ ಕಪ್ಪರಪಳೆಯಮ್ಮನ ತಾಯಿ ದೇವಸ್ಥಾನ ಇದೆ. ಹಾಗೂ ಮೇಲಿಂದ ಮಳೆ ಆಗಿದ್ದರಿಂದ ಗುಡ್ಡದ ಮೇಲಿಂದ ನೀರು ಬೀಳ್ತಾ ಇದೆ. ಹಾಗೂ ಪಕ್ಕದಲ್ಲೇ ಆಂಜನೇಯ ಕೂಡ ನೆಲೆಸಿದ್ದಾನೆ. ಈ ಮೂರ್ತಿಯ ವಿಶೇಷತೆ ಏನೆಂದರೆ, ನಾವು ಕಾಯಿನನ್ನು ತಗೊಂಡು ಬಲವಾಗಿ ನಮ್ಮ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಹೀಗೆ ಒತ್ತಿ ಹಿಡಿದು ನಿಧಾನವಾಗಿ ಕೈ ಬಿಡಬೇಕು. ನಾಣ್ಯ ಅಲ್ಲಿ ಕುಳಿತುಕೊಂಡರೆ ನಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತದೆ ಅಂತ ಇದೇ ಈ ಆಂಜನೇಯನ ವಿಶೇಷತೆ. ಹಾಗೂ ಪಕ್ಕದಲ್ಲಿಯೇ ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ಸಿಂಧೂರು ಲಕ್ಷ್ಮಣವರ ಸಮಾಧಿ ಕೂಡ ಇದೆ, ನೀವು ನೋಡಬಹುದು. ಅವರ ಭಾವಚಿತ್ರ ಕೂಡ ಇಲ್ಲೇ ಇದೆ. ಇದೇ ಶ್ರೀ ಸಿಂಧೂರು ಲಕ್ಷ್ಮಣವರ ಹತ್ತೊಂಬತ್ತು 1922ರಲ್ಲಿ ಮರಣ ಹೊಂದಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಾದ ಶ್ರೀ ವೀರ ಸಿಂಧೂರು ಲಕ್ಷ್ಮಣವರ ಸಮಾಧಿ ಆಗಿರುವಂಥ ಸ್ಥಳ. ನಮ್ಮ ಪ್ರೀತಿಯ ನಾಯಿ ಕೂಡ ಇಲ್ಲಿ ಬಂದಿದೆ, ಅದಕ್ಕೂ ಒಂದು ಥ್ಯಾಂಕ್ಸ್ ಹೇಳೋಣ. ಸ್ನೇಹಿತ ನೋಡ್ತಾ ಇದ್ದಾನೆ, ಅವನಿಗೆ ಏನಾದರೂ ತಿನ್ನಕ್ಕೆ ಸಿಗುತ್ತೆ ಅಂತ. ಇದೇ ಶ್ರೀ ಕಪ್ಪರಪಳೆಯಮ್ಮನ ದೇವಸ್ಥಾನ. ಇತ್ತೀಚೆಗೆ ಇಲ್ಲಿ ಲೊಕೇಶನ್ ಕೂಡ ನೋಡ್ಕೊಂಡು ಹೋಗಿದ್ದಾರೆ. ದರ್ಶನ್ ಅವರು ಸಿಂಧೂರು ಲಕ್ಷ್ಮಣ ಚಿತ್ರವನ್ನು ಮಾಡಿದರೆ ಇಲ್ಲೇ ಶೂಟಿಂಗ್ ಮಾಡಬೇಕಂತ ಇದು ಕೂಡ ಆಗಿದೆ ಮಾತುಕತೆ.